ರೋಡಿಂದ ಅಂದರೆ ಒಳಗಿನ ಸಿಟಿ ರೋಡಿಂದ ಇಲ್ಲಿ ಒಳಗಡೆ ಬೋರ್ಡ್ ಇದೆಯಲ್ಲ, ಅದು ಒಳಗಡೆ ರೋಡ್ ಹೋಗ್ಬೇಕು, ಹೋಗೋಣ ಅಂತ. ಒಳಗಡೆ ಭಾಳಷ್ಟು ಇದೆ ಅದು. ಹಂಗೆ 3 ಕಿಲೋಮೀಟ್ರ್ ಸುಮ್ಮನೆ ಹಾಕಿದ್ರು. ಸೊ ಮತ್ತು ಅದು ದಾರಿಗೆ ಬಂದಿದ್ದೆ, ಇದಕ್ಕೆ ಅಂತೇಳಿ ಬಂದಿದ್ದೀನಿ. ನೋಡ್ಬೋದು. ಎಂಟ್ರೆನ್ಸ್ ಮೇನ್ ಡೋರ್. ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ, ವರ್ಲ್ಡ್ ರೆಕಾರ್ಡ್ಸ್ ಯೂನಿಯನ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಾಗೂ ಇದೆ. ಟೆಂಪಲ್ಗೆ ಬಂದಿದ್ದೀನಿ ನೀವು ಒಟ್ಟಲ್ಲಿ. ಹನುಮಾನ್ ಬಜರಂಗ್ ಬಲಿ. ಸೊ ಬಿಸಿಲು ಒಂದು ಎದುರುಗಡೆ ಇದೆ, ಅದಕ್ಕೆ ನಿಮಗೆ ಅಷ್ಟು ಕಾಣಲ್ಲ ಅಂತ ಅನ್ಕೊತೀನಿ. ಸೊ ಅಷ್ಟು ಒಳಗಡೆ ಏನಿಲ್ಲ, ಮ್ಯೂಸಿಯಮ್ ಇದೆ. ಸೊ ಅದಕ್ಕೆ ಸಪ್ರೇಟ್ ಟಿಕೆಟ್ ಇದೆ, ಮತ್ತು ಬೇಕಂದರೆ ತೊಗೋಬೋದು. ಸೊ ಹೋಗೋಣ, ಇವಾಗ ಕಂಟಿನ್ಯೂ ಜರ್ನಿ ಮಾಡೋಣ. ಇಲ್ಲೇ ಟೈಮ್ ಆಗ್ತಿದೆ, ಆಲ್ರೆಡಿ 3 o'clock ಆಗಿದೆ. ಇವಾಗ ಮತ್ತೆ ಹೈವೇಗೆ ಸೇರಬೇಕು, ಹೋಗೋಣ. ಇವಾಗ ಟೆಂಪಲ್ ಮುಗಿಸಿ ಟೆಂಪಲಿಂದ ಇವಾಗ ಬೈಪಾಸಿಗೆ ಹೋಗ್ತಿದ್ದೀನಿ, ಮತ್ತೆ ರಿಟರ್ನ್ ಅದೇ ರೋಡಿಗೆ, ಹೈವೇಗೆ ಮೇಲೆ ಇದೆ. ಹೋಗೋಣ ಅಂತ. ಫಸ್ಟು ಊಟ ಸಿಗ್ತಲ್ಲ ಇಲ್ಲೆಲ್ಲೂ, ಮತ್ತು ಹೋಟೆಲ್ಸ್ ಕ್ಲೋಸ್ ಇದ್ದಾವೆ. ಅಷ್ಟಕ್ಕೂ ಹೋಟೆಲ್ಸ್ ಯಾವುದೂ ಇಲ್ಲ, ಇಲ್ಲಿ 1-2 ಅಷ್ಟೇ ಇದ್ದಾವೆ. ಅಲ್ಲೇ ಮತ್ತು ಬೈಪಾಸ್ನಲ್ಲೇ ನೋಡೋಣ ಅಂತ. ಈಗ ಅದೇ ದೇವಸ್ಥಾನ ಮುಗಿಸ್ಕೊಂಡು ಅಂದರೆ ಹೋಗ್ಬೇಕಾದ್ರೆ ಅಲ್ಲಿ ಊಟ ನೋಡಿದೆ. ಹೋಗಿದ್ದೆ, ವೆಜ್ ಕರಿ ಮತ್ತು ಪರೋಟ ಕೊಟ್ಟಿದ್ದರು. ತಿನ್ನಂಗೆ ಕುಂತ್ರೆ ತಿನ್ನೋಕ್ಕೆ ಆಗಲಿಲ್ಲ, ಅದು ಆ ಥರ ಆಯಿತು. ಅದಕ್ಕೆ ಮತ್ತೆ ಅಲ್ಲೇ ಬಿಟ್ಟು ಸೊ ಹಂಗೆ ಬರ್ತಿದ್ದೆ. ಇಲ್ಲೇನೋ ಮಾಡ್ತಿದ್ರು ಇವರು, ಸೊ ಅದಕ್ಕೆ ಊಟ ಐತೆ ಅಂತ ಕೇಳಿದೆ. ಬಟ್ ಅವರಿಲ್ಲ, ಬಾ ಇಲ್ಲೇನೋ ಇದು ಐತೆ ಅಂತೇಳಿ ಕೊಟ್ಟಿದ್ದಾರೆ. ಇದು ಏನಂತಂದ್ರೆ ನನಗೆ ಗೊತ್ತಿಲ್ಲ, ಅವ್ರದ್ರಲ್ಲಿ ಏನೋ ಹೇಳ್ತಾರೆ. ಚಕ್ಲಿ, ಇದು ಚಕ್ಲಿ ಥರ ಇದೆ. ಪೇರೇನೋ ಇದು ಪೇರ್ ಮುರುಕ್ ಅಂತ ಹೇಳ್ತಾರೆ ಅವರು. ಸೊ ನಾವು ಚಕ್ಲಿ ಅಂತ ಹೇಳ್ತೀವಿ. ಟೇಸ್ಟ್ ಚೆನ್ನಾಗಿದೆ, ಸೇಮ್ ಚಕ್ಲಿನೇ ಇದೆ. ಸೊ ಇದು ಅಟ್ಲೀಸ್ಟ್ ಇದನ್ನಾದರೂ ತಿಂದು ಸೊ ಮುಂದೆ ಬೈಪಾಸ್ನಲ್ಲಿ ಏನಾದರೂ ಸಿಕ್ಕರೆ ತಿನ್ನೋಣ ಅಂತ ಹೋಗೋಣ ಬನ್ನಿ. ಹಾಂ ಸರ್, ಸೊ ಇವ್ರದ್ದೆಲ್ಲ ಹೋಮ್ ಮೇಡ್ ಚಿಪ್ಸು ಎಲ್ಲ ಸಿಗೋದು. ಅಲ್ಲಿ ಮುರುಕು ಅದು ಇದೆ, ತಿಂತಿದ್ವಿ ನಾವು. ಸೊ ಫ್ರೆಶ್ ಆಗಿ ಇಲ್ಲೇ ಮಾಡ್ಕೊಡ್ತಾರೆ. हाँ पावर बैंक आपले स्टे पनेल चार्जिंग थैंक यू अंटे बाय अಣ್ಣ ಬಾಯ್. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಸ್ವಲ್ಪ ನೇಣಿ ಬಂತು ಅಲ್ಲಿ ಆನ್ ದ ವೇನಲ್ಲಿ ಬರಬೇಕಾದ್ರೆ. ಇವಾಗ ಚಹಾ ಮತ್ತು ಬಿಸ್ಕಿಟ್ ತಿಂತಿದ್ದೀನಿ. ಮುಂದೆಗಡೆ ಹೋಗೋಣ ಅಂತ. ಎಲ್ಲಿ ಸ್ಟೇ ಆಗೋದು ಗೊತ್ತಿಲ್ಲ, ಇನ್ನು ಮ್ಯಾಪನ್ನು ನೋಡಿಲ್ಲ ನಾನು. ಸೊ ಹಂಗೆ ಹೋಗ್ತಿದ್ದೀನಿ, ನೋಡೋಣ ಮುಂದುಗಡೆ ಏನಾದರೂ ಟೆಂಪಲ್ ಆದರೂ ಅಥವಾ ಪೆಟ್ರೋಲ್ ಬಂಕ್ ಇದ್ದರೆ ನೋಡ್ತೀನಿ. ಈಗ ಅದೇ ಬೈಪಾಸಿಂದ ಟೀ ಮುಗಿಸ್ಕೊಂಡು ಇವಾಗ ಹಂಗೆ ಮುಂದೆ ಹೋಗ್ತಿದ್ದೆ. ಇದು ಕೇರಳ ಬಾರ್ಡ್ರ್ ಇವಾಗ ಮುಂದುಗಡೆ ಬರುತ್ತೆ. ಇಲ್ಲಿ ಏನಂದರೆ ಇವಾಗ ಬೈಪಾಸ್ ಇದು ಹೊಸದು ಮಾಡಿದ್ದಾರೆ ಇವಾಗ ರೀಸೆಂಟಾಗಿ. ಇನ್ನೂ ವರ್ಕ್ ನಡೀತಿದೆ. ತಮಿಳ್ನಾಡು ಗೌರ್ಮೆಂಟ್ದವರು ಇನ್ನೂ ವರ್ಕ್ ನಡೆಸ್ತಿದ್ದಾರೆ ಹೈವೇದು. ಕೇರಳದವ್ರಂತರೂ ಫಿನಿಷ್ ಮಾಡಿದ್ದಾರೆ. ಇದು ನೋಡ್ಬೋದು, ಇದೆ ಕೇರಳದವ್ರದ್ದು. ತಮಿಳ್ನಾಡಿನಿಂದ ಏನು ಬಾರ್ಡ್ರ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಇನ್ನೂ ರೆಡಿ ಆಗಿಲ್ಲ. ಅದಕ್ಕೆ ಇಲ್ಲಿ ಮತ್ತೆ ಸ್ಟೇಟ್ ಹೈವೇಗೆ ಹೋಗ್ಬೇಕು. ಇವಾಗ ಹೋಗೋಣ ಅಂತ ಬನ್ನಿ, ಮುಂದುಗಡೆ ತೋರಿಸ್ತೀನಿ. ಈಗ ನಾಗರಕೋಳೆ ಹೈವೇಗೆ ಬಂದ್ವಿ. ಇದು ಕೂಡ ತಿರುವನಂತಪುರಮಿಂದನೇ ರೋಡ್ ಸ್ಟಾರ್ಟ್ ಆಗೋದು. ಬಟ್ ಇದು ಸಿಟಿ ಬಸ್ಸಸ್ ಅದು ಎಲ್ಲ ಅಡ್ಡಾಡ್ತವೆ. ಬೈಪಾಸ್ನಲ್ಲಿ ಇಲ್ಲ, ಈ ಥರ ಇದೆ. ಬೈಪಾಸಲ್ಲೇ ಎಂಡ್ ಆಯಿತು. ಮುಂದುಗಡೆ ಹೋಗೋಣ. ಇನ್ನೂ ಹೈವೇ ರೀಚ್ ಆಗಿಲ್ಲ, ಇನ್ನೊಂದು ಮುಂದುಗಡೆ 5 ಕಿಲೋಮೀಟ್ರ್ ಇದೆ, ಆದಮೇಲೆ ರೀಚ್ ಆಗ್ತೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅದು ಹೈವೇ ಅಂದರೆ ಇದೇ ಥರ ಇರುತ್ತೆ ಇಲ್ಲೆಲ್ಲ ಕೇರಳದಲ್ಲಿ. ನೋಡೋಣ, ಇರುತ್ತೆ, ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ ರೋಡು. ನೋಡೋಣ ಅಂತ ಹೇಳಿ ಹೋದ್ಮೇಲೆ. ಇವಾಗ ಹೈವೇಗೆ ಬಂದಿದ್ವಿ. ಇದೆ ಕನ್ಯಾಕುಮಾರಿ ರೋಡ್. ಕನ್ಯಾಕುಮಾರಿ ತಿರುನೆಲ್ವೇಲಿ ನಾವು ಹೋಗ್ಬೇಕಾಗಿದೆ. ಸ್ಟ್ರೈಟ್ ಹೋಗೋಣ, ಮತ್ತೆ ಅಪ್ಪಿದೆ ಹೋಗೋಣ.
ಇಲ್ಲಿಂದ 40 ಕಿಲೋಮೀಟರ್ ಇದೆ ಕನ್ಯಾಕುಮಾರಿಗೆ ಟಾರ್ಗೆಟು. ನಾನಿವಾಗ ಆನ್ ದ ವೇನಲ್ಲಿ ಈವ್ನಿಂಗ್ ಆಗಿತ್ತು, ಆಲ್ರೆಡಿ 6:37 ಆಗಿತ್ತು. ಅದಕ್ಕೆ ಪೆಟ್ರೋಲ್ ಪಂಪಿಂದ 1 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ನೋಡೋಣ ಅಂತ ಎಲ್ಲಿ ಸಿಗುತ್ತೆ. ಇವಾಗ ಡಿನ್ನರ್ ಆಗಿದೆ. ಡಿನ್ನರ್ ಆಗಿ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ರು, ಮತ್ತು ಅದಕ್ಕೆ ಅದನ್ನು ಪಾರ್ಸಲ್ ಕಳಿಸ್ಕೊಂಡಿದ್ದೀನಿ. ಯಾಕಂದರೆ ಇವಾಗಿನ ಟೈಮು 8:30 ಏನೋ ಆಗಿದೆ, ಮತ್ತು ಆಮೇಲೆ ಬೇಕಾಗುತ್ತೆ. ಇವಾಗ ಹೋಗ್ತಿದ್ದೀನಿ ಅಲ್ಲೇ ಪೆಟ್ರೋಲ್ ಪಂಪಿಗೆ. ಜಸ್ಟ್ ಎಲ್ಲ ಬೆಳಗ್ಗೆ ಆಗಿ ಇದು ಪ್ಯಾಕ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಕೇರಳ ಮತ್ತು ತಮಿಳ್ನಾಡು ಬಾರ್ಡ್ರ್ನಲ್ಲಿ ಪೆಟ್ರೋಲ್ ಬಂಕ್ನ ಸ್ಟೇ ಮಾಡಿದ್ದೆ ನಿನ್ನೆ ನೈಟು. ಸೊ ಇವಾಗ ಇಲ್ಲಿ ಬಂದು ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ನಾನು ಶಾಕ್ ಆದೆ. ಸೊ ಗಂಗಾವತಿಯಿಂದ ಬಂದಿದ್ದೀರಾ, ಹೀಗೆ ಹುಬ್ಬಳ್ಳಿ ಯಾಕೆ ಹೋದ್ರಿ ಹಂಗಿಂಗೆ ಅಂತ, ಹೊಸಪೇಟೆ ಮೇಲೆ ಬರಬೇಕಿತ್ತಲ್ಲ ಅಂತ ನಾನು ಅದಕ್ಕೆ ಕೇಳಿದೆ. ಏನು ಬ್ರೋ ನಿಮಗೇನು ಕನ್ನಡ ಗೊತ್ತು? ಎಲ್ಲಿ ಸಂತೋಷ ಆಗಿದೆ ಇಲ್ಲಿ ಕನ್ನಡ ಕೇಳೋದಿಗೆ. ಯಾಕಂದ್ರೆ ಇಲ್ಲ ಇವ್ರ ಕಡೆ ಕನ್ನಡ ಕೇಳೋದಿಗೆ ನಮಗೆ ಇದು ಆಗಲ್ಲ, ಮಲಯಾಳಂ ಸಿಕ್ಕತ್ತೆ. ಅದೇ ಇವ್ರು ಸಿಕ್ಕಿದ್ರು, ಕನ್ನಡದಲ್ಲಿ ಮಾತಾಡಿದ್ರು, ಭಾಳ ಖುಷಿ ಆಯ್ತು. ಇಲ್ಲೆಲ್ಲ ಬರೀ ತಮಿಳು ಕೇರಳದಲ್ಲೇ ಆಗಿತ್ತು ನನಗೆ. ಇವತ್ತು ಮತ್ತೆ ಮಾರ್ನಿಂಗ್ ಆದ ತಕ್ಷಣ ಮತ್ತೆ ಸೆಕೆಂಡ್ ಡೇ ಮತ್ತೆ ಕನ್ನಡದಲ್ಲಿ ಸಿಕ್ಕಿದ್ರು. ಇವರು ಕೂಡ ಖುಷಿ, ಮತ್ತು ಅಲ್ಲೆಲ್ಲ ಇದು ಬಂದವರು ನಮ್ಮ ಸೈಡೆ. ಥ್ಯಾಂಕ್ಸ್ ಬ್ರೋ. ಇವ್ರದ್ದು ಇದೆ. ಸೊ ಇವರು ಕೂಡ ಟ್ರಾವೆಲ್ ಮಾಡ್ತಿರ್ತಾರಂತೆ ಅವಾಗೆ. ಸೊ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳಿದ್ದಾರೆ. ಸಿಗೋಣ ಅಂತ ಮತ್ತೆ ಮಾರ್ನಿಂಗ್ 4:30ಗೆ ಎದ್ದಿದ್ದೀನಿ. 4:30ಗೆ ಎದ್ದರೆ ಇವಾಗ ಆಲ್ಮೋಸ್ಟ್ 9 ಆಗಕ್ಕೆ ಬಂತು. ಸೊ ಇಷ್ಟೊತ್ತನೇ ಎಲ್ಲ ಫ್ರೆಶ್ ಅಪ್ ಆಗಿ ಸೊ ಎಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಬ್ಯಾಕ್ ಪ್ಯಾಕಿಂಗ್ಗೆ ಸ್ವಲ್ಪ ಭಾಳ ಟೈಮ್ ತೊಗೊತಿದೆ. ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನನಗೆ, ವೇಟ್ ಜಾಸ್ತಿ ಆಗ್ತಿದೆ ಒಂದು ಸೈಡು. ಸೊ ಅದಕ್ಕೆ ಎಲ್ಲ ಜಂಜಾಟ ಆಗ್ತಿದೆ. ಇಲ್ಲಿ ಪರವಾಗಿಲ್ಲ. ಇವಾಗ ಏನೋ ಹಿಂಗೋ ಒಂದು ಹಾಕ್ಕೊಂಡಿದ್ದೀನಿ. ನೋಡೋಣ ಮುಂದ್ಗಡೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಇದೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಒಂದು ವೇನಲ್ಲಿ. ಜಲ್ದಿ ಇವಾಗ ಟೈಮ್ ಆಗಿದೆ, ಜಲ್ದಿ ಬಿಡೋಣ ಅಂತ ಹೋಗೋಣ ಬನ್ನಿ. ಇದನ್ನ ಅವರು जा रहे यस बाय बाय थैंक्स ब्रो चल के जाएगा साइकिल नहीं बनता नहीं अभी पेट्रोल भरेंगे अच्छा कितना भरते हैं हाँ बाय हाँ बाय बाय हाँ बाय क्या बोल रहा है इधर लगता ठीक है यस यस ठीक है बाय बाय ಪೆಟ್ರೋಲ್ ಬಂಕ್ ಬಿಟ್ಟು ಮುಂದ್ಗಡೆ ಬಂದಿದ್ದೀನಿ. ನಾಗರಕೋಟೆ ಹೈವೇ ಇದು ಸೇಮ್ ಆ್ಯಸ್ ಇಟ್ ಈಸ್ ನಿನ್ನೆ ಇದ್ನಲ್ಲ. ಸೊ ಅದೇ ರೂಟಲ್ಲೇ ಹೋಗ್ತಿದ್ದೀನಿ. ಕಂಟಿನ್ಯೂ ಮುಂದ್ಗಡೆ ಹೋಗೋಣ ಅಂತ, ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ. ಸಿಗೋಣ ಬನ್ನಿ ಬ್ರೇಕ್ಫಾಸ್ಟಲ್ಲಿ. ಈಗ ಒಂದು ಹೋಗ್ಬೇಕಾದ್ರೆ ಚಹಾ ಕುಡಿದ್ವಿ ಇಲ್ಲಿ. ಚಹಾ ಕುಡಿದು ಹೋಗೋಣ ಅಂತ. ಒಂದು ಕೇಕು ಚಹಾ ತಿಂದೆ ಹೋಗೋಣ ಅಂತ.